ಕೊಟ್ಟು ಇವರಲ್ಲಿ ಕರ್ನಾಟಕದವ್ರನ್ನ ಹಂಗಂದ್ರು ಹಿಂಗಂದ್ರು ಅಸಭ್ಯವಾಗಿ ವರ್ತಿಸ್ತಾರೆ. ಇಲ್ಲಿ ಕ್ಲೀನ್ನೆಸ್ ಇಲ್ಲ, ಮೇಂಟೆನೆನ್ಸ್ ಇಲ್ಲ, ದುಡ್ಡು ಮಾಡ್ಕೊತಾ ಇದ್ದಾರೆ. ಹೌದು ಗುರು, ಅವ್ರ ದೇವ್ರ ಹೆಸ್ರಲ್ಲಿ ದುಡ್ಡು ಮಾಡ್ತವ್ರೆ. ಅವ್ರು ಮಾಡ್ತಾ ಇರೋದೇ ಬಿಸ್ನೆಸ್ಸು. ಕರ್ನಾಟಕದವ್ರು ಜಾಸ್ತಿ ಜನ ಬರಲಿ, ಅವ್ರ ಹುಂಡಿ ಕಾಸು ತುಂಬಲಿ ಅಂತಲೇ ಮಾಡ್ತಾ ಇರೋದು. ನೀವೇನಕ್ಕೆ ಹೋಗ್ತೀರಾ? ರೆಸ್ಪೆಕ್ಟ್ ಕೊಡ್ದಿರೋ ಜಾಗಕ್ಕೆ. ಶಿವನ ದೇವಸ್ಥಾನ ನಮ್ಮ ಕರ್ನಾಟಕದಲ್ಲಿ ಇಲ್ವಾ? ಮುರುಡೇಶ್ವರ ಇದೆ, ಗೋಕರ್ಣ ಇದೆ, ಮಲೆಮಹದೇಶ್ವರ ಬೆಟ್ಟ ಇದೆ ನಮ್ಮ ಕರ್ನಾಟಕದಲ್ಲೇ. ಇನ್ನು ಎಷ್ಟು ಪ್ಲೇಸ್ಗಳು ಬೇಕ್ರಿ? ನಂಜುಂಡೇಶ್ವರ ಇದೆ ಮೈಸೂರಲ್ಲೇ. ಹೋಗಿ, ಅಲ್ಲಿರೋ ಶಿವನು ಒಂದೇ, ಇಲ್ಲಿರೋ ಶಿವನು ಒಂದೇನಾ? ಹೌದು, ಬಟ್ ಆದರೆ ಅಲ್ಲಿನ ವೆದರು ಪ್ರಕೃತಿ ಸೌಂದರ್ಯ ಸವಿಯೋಕ್ಕೆ ಹೋಗಬೇಕು, ತಪ್ಪಿಲ್ಲ, ಹೋಗಿ. ಆದರೆ ಅಲ್ಲಿ ಅನಾವಶ್ಯಕವಾಗಿ ದುಡ್ಡು ಕೊಟ್ಟು ಎಂಟ್ರಿ ಎಲ್ಲ ಕೊಟ್ಟು ಏನು ದರ್ಶನ ಮಾಡೋಕ್ಕೆ ಹೋಗ್ಬೇಡಿ. ನಿಂತ್ಕೊಳ್ಳಿ, ಆನೆ ಮೇಲೆ ಮೆರವಣಿಗೆ ಬರುತ್ತೆ ನೋಡಿ, ಕಣ್ಣು ತುಂಬಿಕೊಂಡು ಕೈ ಮುಗಿರಿ. ಅಲ್ಲಿಂದ ಸೀದಾ ವಾಪಸ್ ಬನ್ನಿ. ಅದೇ ದೇವರ ಹೇಳ್ಕೊಂಡು ನಿಮ್ಮ ಮನೇಲೇ ಸ್ವಲ್ಪ ಪಾಯಸ ಮಾಡಿಬಿಟ್ಟು 4 ಜನಕ್ಕೆ ಅನ್ನ ಹಾಕ್ಬಿಟ್ರೆ ಅಲ್ಲಿಂದ ತರೋ ಪ್ರಸಾದನೇ ಬೇಕಿಲ್ಲ. ನೀವು ಇಲ್ಲಿ ಮನೆಗೆ ಮಾಡೋ ಪ್ರಸಾದನೇ ದೊಡ್ಡ ಪಂಚಾಮೃತ ಆಗುತ್ತೆ. ಎಷ್ಟೋ ಹಸಿರೋ 4 ಜನಕ್ಕೆ ಊಟ ಹಾಕಿದ್ರೆ ಅವರು ಆಶೀರ್ವಾದ ಮಾಡ್ತಾರೆ, ಅದೇ ಆಶೀರ್ವಾದ ನಿಮಗೆ ಪುಣ್ಯ ಬರುತ್ತೆ. ಅಷ್ಟು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಜನ ಕುರಿ ಮಂದಿ ಥರ ಕುರಿ ಬಿಜ್ಜಾಡ್ತಾರ, ಎಲ್ಲೂ ಹೋಗಲ್ಲ. ಭಕ್ತಿ ಎಲ್ಲಿದ್ರೂ ಅಷ್ಟೇ, ಎಲ್ಲಿಂದ ಮಾಡಿದ್ರೂ ಶಿವ ಮೆಚ್ತಾನೆ. ಅಲ್ಲೇ ಹೋಗಿ ಮಾಡಬೇಕು ಅಂತೇನಿಲ್ಲ, ಹೋಗಬೇಕು. ಯಾಕೆ ಅಂತಂದರೆ ನಮಗೆ ಆ ಒಂದು ಜಾಗದ ವಿಶೇಷತೆ ಮತ್ತು ಪ್ರಾಮುಖ್ಯತೆ ಗೊತ್ತಿದೆ. ಆ ಜಾಗ ಎಷ್ಟು ಪವಿತ್ರತೆಯೂ ಇದೆ ಅದು ನಮಗೆ ಗೊತ್ತಿದೆ. ಬಟ್ ಆ ಜನ ಅದನ್ನು ಉಳಿಸ್ತಿಲ್ಲ, ಅದನ್ನು ಅವ್ರ ದುರಹಂಕಾರದಿಂದ ಹಾಳು ಮಾಡ್ತವ್ರೆ. ಬಿಟ್ಬಿಡಿ, ಇಲ್ಲಿಂದನೇ ಕೈ ಮುಗಿದು ಓಂ ನಮಃ ಶಿವಾಯ ಅಂತ ಹೇಳ್ಬಿಡಿ.